ಸಮಾಜ ಸೇವಕರು ಸಿಂಧನೂರ್ ಸ್ವಾಮಿ ವಿವೇಕಾನಂದರ ಹುಟ್ಟು ಹಬ್ಬದ ದಿನಾಚರಣೆ ಅಂಗವಾಗಿ ದೇಶಾದ್ಯಂತ ರಾಜ್ಯಾದ್ಯಂತ ಇವತ್ತ ಯೂತ್ ದಿನಾಚರಣೆಯನ್ನು ಮಾಡ್ತಾ ಇದೀವಿ. ನಾವು ಪೀಳಿಗೆ ಒಂದು ಸಂದೇಶ ಕೊಡ್ಬೇಕಂತ ಒಂದು ಮನವಿ ಎಲ್ಲರಿಗೂ, ಯುವ ಪೀಳಿಗೆ. ಯಾಕ್ರೆ ಹೇಳ್ಬೇಕಂದ್ರೆ ನಮ್ಮ ದೇಶದಲ್ಲಿ ಯೂತ್ ದಿನಾಚರಣೆ ಆದ ಕಾರಣಕ್ಕ ನಮ್ಮ ಯೂತರು ಈಗಿನ ಕಾಲ ಹುಡುಗರು ಏನ್ ಮಾಡ್ತಾ ಇರೋದಂದ್ರೆ ಆನ್ಲೈನ್ ಆಡ್ತಾ ಇದ್ದಾರೆ, ಫಸ್ಟ್ ಸೆಕೆಂಡ್ ಜೂಜನ್ನು ಆಡ್ತಿದ್ದಾರೆ, ಹಲವಾರು ಇವು ಎಲ್ಲ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಮತ್ತು ಗಾಂಜಾ, ವಿಮಲ್, ಗೋವಾ, ಗುಡ್ಗ ತಿಂದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಂತ ಇದ್ದಾರೆ. ನಾನು ದಯವಿಟ್ಟು ಅವ್ರಿಗೆ ಒಂದು ಕಳಕಳ ಮನವಿ ಮಾಡ್ತೀನಿ, ಈ ದುಶ್ಚಟವನ್ನು ಬಿಟ್ಟು ನಾಳೆ ಬರಂತ 50 ವರ್ಷದ ಕಾಲಾಂತರ, ಇನ್ನು 50 ವರ್ಷ ಇಡೀ ವರ್ಲ್ಡ್ದಲ್ಲಿ ನಮ್ಮ ಭಾರತ ಅತಿ ಉನ್ನತ ಮಟ್ಟದಲ್ಲಿ ಯುವ ಪೀಳಿ ತಗೊಂಡೋಗ್ತದೆ ಅಂತ ನಾನು ಭಾವಿಸ್ತಿದ್ದೀನಿ. ಆ ಕೂಡ ನಾವೆಲ್ಲರೂ ಸೇರಿ ನಿಮ್ಮ ಜವಾಬ್ದಾರಿ, ನಮ್ಮ ದೇಶವನ್ನು ನಾವು ಕಾಪಾಡ್ಕೋಬೇಕು. ಹಾಗೂ ಯುವ ಪೀಳಿಗೆ ನಾವು ಮತ್ತೊಮ್ಮೆ ಹೇಳೋದು ಏನು ಇಷ್ಟಪಡ್ತೀನಿ ಅಂದರೆ, ದುಶ್ಚಟವನ್ನು ಬಿಟ್ಟು ತಮ್ಮ ದುಡಿಮೆಯಲ್ಲಿ ತಾವು ನೀಟಾಗಿ ಚೆನ್ನಾಗಿ ಇರ್ಬೇಕಂತ ನಾವು ಭಾವಿಸ್ತಾ ಇದ್ದೀನಿ. ದುಶ್ಚಟಗಳು ಎಲ್ಲ ಬಿಡ್ರಿ. ಆನ್ಲೈನ್ ಆಡಿದೀವಿ, ಗೇಮ್ ಆಡಿದೀವಿ, ಪಬ್ಜಿ ಆಡಿದೀವಿ, ಎಲ್ಲ ಕುಳಿತು ಟೈಮ್ ವೇಸ್ಟ್ ಮಾಡಬೇಡ್ರಿ. ದುಡೀರಿ, ಕಷ್ಟಪಟ್ಟು ದುಡಿದು ತಾಯಿ ತಂದೆಗೆ ಸಾಕ್ರಿ, ತಾಯಿ ತಂದೆ ಆಶೀರ್ವಾದ ತಗೊಳ್ರಿ, ನಮ್ಮ ದೇಶವನ್ನು ಕಾಪಾಡ್ರಿ. ನಮ್ಮ ದೇಶ ಯೂತ್ ಹೆಗಲ ಮೇಲೆ ಇದೆ. ನಮ್ಮ ದೇಶಕ್ಕೆ ನಾವು ನಡೆಸ್ಕೊಂಡು ಉನ್ನತ ಮಟ್ಟದಲ್ಲಿ ನಮ್ಮ ದೇಶವನ್ನು ಆಳ್ಬೇಕು. ನಾವು ನಮ್ಮ ದೇಶವನ್ನು ಕಾಪಾಡಬೇಕು. ನಾವೇ ಸುಮ್ಮನೆ ಕುಂತ್ರೆ ಮತ್ತೆ ನಮ್ಮ ಮುಂದೆ ಬರೋ ಪೀಳಿ ಅವ್ರೇನು ಮಾಡಂಗಿಲ್ಲ. ನಾವೇ ಈಗ ಮಾಡಿದ್ರೆ ನಮ್ಮ ಬರೋ ಪೀಳಿನೂ ಮುಂದೆ ಹೆಚ್ಚೆಚ್ಚು ತಗೊಂಡು ನಮ್ಮ ದೇಶವನ್ನು ಒಳ್ಳೆ ಮಟ್ಟದಲ್ಲಿ ಒಳ್ಳೆ ರೀತಿಯಲ್ಲಿ ತಗೊಂಡು ಹೋಗ್ತೇವೆ ಅಂತ ಭಾವಿಸ್ತಿದ್ದೀನಿ. ಏನಾದ್ರು ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.